ಇದು ಮೊದಲನೇ ಜಾತ್ರೆ ಅಪ್ಪೋರು ಇರಂಗಿಲ್ಲ, ಖರೆ ಅಪ್ಪೋರು ನಮ್ಮ ಭಕ್ತಿಯಲ್ಲಿ ಅವ್ರು ನಮ್ದ್ರಾಗ ಅದಾರ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಪ್ಪ ಅವರು ನಮ್ಮ ಜೊತೆ ಇಲ್ಲ ಆದ್ರೆ ನಮ್ಮ ಭಕ್ತಿಯಲ್ಲಿ ಇದ್ದಾರೆ. ಅಪ್ಪ ಅವರ 30 ಅಡಿ ಕಟೌಟ್ ಮಾಡಿ ಹಾಕಲಾಗುತ್ತದೆ. ರಥೋತ್ಸವ ಮುಗಿದು ಬಂದ ತಕ್ಷಣ ಕಟೌಟನ್ನು ಓಪನ್ ಆಗಿ ಮಾಡುತ್ತೆ. ಎಲ್ಲರಿಗೂ ಶರಣಾರ್ಥಿ. ಮಹಾದಾಸೋಹಿ ಶರಣ ಬಸವೇಶ್ವರರನ್ನು ವಂದಿಸಿ, ಲಿಂಗೈಕ್ಯ ಪರಮ ಪೂಜ್ಯ ದೊಡ್ಡಪಪ್ಪ ಅವರಿಗೂ ವಂದಿಸ್ರಿ. ನನ್ನ ಯಜಮಾನರಾದ ಪರಮ ಪೂಜ್ಯ ಶರಣಬಸಪ್ಪಪ್ಪ ಅವರಿಗೂ ವಂದಿಸಿ. ಈ ವರ್ಷ 204ನೇ ಜಾತ್ರೆ ಮಹೋತ್ಸವ ಇದೆ. 7ನೇ ತಾರೀಕು ಉಚ್ಚಯಿ ಇದೆ. 8ನೇ ತಾರೀಕು ರಥೋತ್ಸವ ಇದೆ. ತಾವೆಲ್ಲ ಭಕ್ತಾದಿಗಳು ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸಬೇಕು. 9ನೇ ಪೀಠಾಧಿಪತಿಗಳ ರಥೋತ್ಸವವನ್ನು ಚಾಲನೆ ಕೊಡಲಿದ್ದಾರೆ. ಪ್ರಸಾದ ಬಟ್ಟಲ ಮತ್ತು ಲಿಂಗ ಸಜ್ಜಿಕೆಯನ್ನೇ ಅವರೇ ತೋರಿಸುವವರಿದ್ದಾರೆ. ಅವ್ರ ಕಡೆಯಿಂದ ಜಾತ್ರಾ ಮಹೋತ್ಸವ ಚಾಲನೆಯಾಗುತ್ತದೆ. ಮತ್ತು ನೀವು ಕೂಡಿ ಈ ಜಾತ್ರೆಯನ್ನು ಒಳ್ಳೆ ರೀತಿ ಮಾಡ್ಕೊಂಡು ಹೋಗೋಣ, ಸ್ವಚ್ಛತೆ ಕಾಪಾಡಿಕೊಂಡು ಹೋಗೋಣ. ಹಿರಿಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾಗಿ ನಾವೆಲ್ಲ ಕೂಡಿ ಕಾಳಜಿ ಮಾಡೋಣ. ಮತ್ತು ಸ್ವಚ್ಛತೆ ಮಾಡ್ಕೊಳ್ಳೋಣ. ಪ್ರಸಾದವು ನಿಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಳ್ರಿ. ಎಲ್ಲ ಕಡೆ ಕಾಲಕ್ಕೆ ಚೆಲ್ಲೋದು ಮಾಡೋದು ಬೇಡ್ರಿ. ನೀವೇನೇ ಪ್ರಸಾದ ತಂದು ದಾಸೋಹಕ್ಕೆ ಒಪ್ಪಿಸಿದ್ರೆ ಅದು ಯಾರಾದರೂ ಹೊಟ್ಟೆಗೆ ತಲುಪುತ್ತದೆ. ಅದಕ್ಕೆ ಪ್ರಸಾದನೂ ಕೂಡ ನೀವು ಅಲ್ಲೇ ಕೊಡ್ರಿ. ಅಲ್ಲೇ ಆಕಳಿಗೆ ಅಂತೇಳಿ ಅಲ್ಲಿ ಚೆಲ್ತೀರಿ, ಹಂಗೆ ಮಾಡಬೇಡ್ರಿ. ದಾಸೋಹಕ್ಕೆ ತಂದು ಕೊಡ್ರಿ. ಈ ರಥೋತ್ಸವ ನಾವು ಕೂಡಿ ಭಾಳ ವೈಭವದಿಂದ ಮಾಡ್ಕೊಂಡು ಹೋಗೋಣ. ಇದು ಮೊದಲನೇ ಜಾತ್ರೆ ಅಪ್ಪೋರು ಇರಂಗಿಲ್ಲ, ಖರೆ ಅಪ್ಪೋರು ನಮ್ಮ ಭಕ್ತಿಯಲ್ಲಿ ಅವ್ರು ನಮ್ದ್ರಾಗ ಅದಾರ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಈ ಜಾತ್ರೆಯು ನೀವು ಕೂಡಿ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ.